31 ವರ್ಷಗಳ ಹಳೆ ಕೇಸ್ ರಿಓಪನ್ ವಿಚಾರದಲ್ಲಿ ಈಗ ಸಾಕಷ್ಟು ರಾಜಕೀಯ ಜಟಾಪಟಿಗಳು ಏರ್ಪಟ್ಟಿದೆ. ಶ್ರೀಕಾಂತ್ ಪೂಜಾರಿ ಬಂಧನವನ್ನ ವಿರೋಧಿಸಿ ಈಗಾಗಲೇ ಬಿಜೆಪಿ ವ್ಯಾಪಕವಾದಂತಹ ಪ್ರತಿಭಟನೆಗಳನ್ನ ಕೂಡ ಮಾಡ್ತಾ ಇದೆ. ನೋಟಿಸ್ ಕೊಟ್ಟು ವಿಚಾರಣೆ ಮಾಡಬಹುದಾಗಿತ್ತು ಅನ್ನೋದು ಬಿಜೆಪಿ ನಾಯಕರ ವಾದ. ಏಕಾಏಕಿ ಅರೆಸ್ಟ್ ಮಾಡಿದ್ದಾದ್ರೂ ಯಾಕೆ? ಇದರ ಹಿಂದೆ ಕಾಂಗ್ರೆಸ್ನ ಕುಮ್ಮಕ್ಕಿದೆ. ಪಿಕ್ ಅಂಡ್ ಚೂಸ್ ರೀತಿಯಲ್ಲಿ ಕಾಂಗ್ರೆಸ್ ಟಾರ್ಗೆಟ್ ಮಾಡ್ತಾ ಇದೆ. ಕೋರ್ಟ್ಗೆ 3 ದಿನ ರಜೆ ಇದೆ ಅಂತಾನೆ ಅರೆಸ್ಟ್ ಮಾಡಿದ್ದಾರೆ. ಆ ಸಂದರ್ಭದಲ್ಲೇ ಜೈಲಿಗೆ ಹಾಕಿದ್ದಾರೆ ಅಂತ ಬಿಜೆಪಿಗರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬಂಧಿತ ಕರಸೇವಕ ಶ್ರೀಕಾಂತ್ ಪೂಜಾರಿ ಅವರ ಮನೆಗೆ ಆರ್ ಅಶೋಕ್ ಭೇಟಿ ಕೊಡಬೇಕು ಅಂತಿದ್ರು. ಶ್ರೀಕಾಂತ್ ಪೂಜಾರಿ ಕುಟುಂಬಕ್ಕೆ ಬಿಜೆಪಿ ನಾಯಕರು ಧೈರ್ಯ ಹೇಳೋದಕ್ಕೂ ಕೂಡ ಈಗ ಮುಂದಾಗ್ತಾ ಇದ್ದಾರೆ. ಅದೇ ವಿಚಾರವಾಗಿ ಸಾಕಷ್ಟು ಅನುಮಾನಗಳನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು, ಕರಸೇವಕರ ಬಂಧನದ ಪ್ರಕ್ರಿಯೆಯಲ್ಲಿ ಪ್ರಾಸೆಸ್ ಅನ್ನ ಫಾಲೋ ಮಾಡಿಲ್ಲ, ಸಾಕ್ಷಿಗಳನ್ನ ಕಲೆ ಹಾಕಿಲ್ಲ ಅನ್ನೋದು ಬಿಜೆಪಿ ನಾಯಕರ ಆರೋಪ ಆಗ್ತಾ ಇದೆ. ಆಮೇಲೆ 2006ರಲ್ಲಿ LPC ಆದ್ಮೇಲೆ 2009-18ರಲ್ಲಿ ಠಾಣೆಗೆ ಬಂದಿದ್ದಾರೆ. ಅಟ್ಲೀಸ್ಟ್ ನಿಮ್ಮ ಮೇಲೆ ಈ ರೀತಿ ವಾರೆಂಟ್ ಇದೆ, ನೀವು ಬೇಲ್ ತಗೊಳ್ಬೇಕು ಅಂತ ಹೇಳ್ಬೋದಾಗಿತ್ತು. ಪ್ರೊಸೀಜರೇ ಇಲ್ಲಿ ಫಾಲೋ ಆಗಿಲ್ಲ. ಏಕಾಏಕಿ ಪ್ರೆಷರ್ಗೆ ಈ ರೀತಿ ಮಾಡಿದ್ದಾರೆ ಅನ್ನೋದು ಬಿಜೆಪಿಗರ ವಾದ. ರಾಮ ಭಕ್ತನ್ನ ಏನಂದ್ರೆ ಅಪರಾಧಿ, ನೀನು ರಾಮ ಭಕ್ತ ಅಂದ್ರೆ ಅಪರಾಧಿ ಕಾಂಗ್ರೆಸ್ ಅವ್ರ ಲೆಕ್ಕದಲ್ಲಿ. ನೀನ್ ಭಯೋತ್ಪಾದಕ ಅಂದ್ರೆ ನಮ್ಮ ಬ್ರದರ್. ಇದು ಕಾಂಗ್ರೆಸ್ ಅವರು ಹಳೆ ಹುಬ್ಳಿ ಪ್ಲೇಸರ್ ನಲ್ಲಿ ಕಮಿಷನರ್ ಕಾರನ್ನ ತುಳಿದಾಕದ್ರಲ್ಲ, ಕೆಜೆಹಳ್ಳಿ ಡಿಜೆಹಳ್ಳಿಯಲ್ಲಿ ಠಾಣೆನೆಲ್ಲ ನುಗ್ಗಿದ್ರಲ್ಲ, ಯಾಕೆ ಅರೆಸ್ಟ್ ಮಾಡಲಿಲ್ಲ? ಅದು ಅದನ್ನ ಲ್ಯಾಂಡ್ ಪೆಂಡಿಂಗ್ ಕೇಸ್ ಅಲ್ಲ. ಅದು ಯಾರೇ ಬರ್ಲಿ ಹುಬ್ಳಿಗೆ ಈ ಮನುಷ್ಯ ಕಾಯಂ. ಯಾರ್ಯಾರು ಕೇಸಿಗೆ ಸೇರಿಸಿದಾರೋ ಅವ್ರು ಒಂದೇ ಸಮುದಾಯದವರು, ವಿರೋಧಿಗಳು, ಕಾಂಗ್ರೆಸ್ ವಿರೋಧಿಗಳು ಅಂತ ಹೇಳಿ ಇವ್ರನ್ನ ಸೇರಿಸಿದ್ರು. ನಾಚಿಕೆ ಆಗಲ್ಲ ನಿಮ್ ಕಾಂಗ್ರೆಸ್ ಅವ್ರಿಗೆ? ಮಾನ ಮರ್ಯಾದೆ ಇದೆಯಾ ನಿಮ್ಗೆ? ಕಾಂಗ್ರೆಸ್ ಅವರು ಹಿಂದೂ ಕಾರ್ಯಕರ್ತರ ಮೇಲೆ, ಭಾರತೀಯ ಜನತಾ ಪಕ್ಷದ ಮೇಲೆ ತಮ್ಮ ಕರಾಳ ಕಾನೂನನ್ನ ನಿಲ್ಲಿಸಬೇಕಂತ ಮಾಡಿದ್ದಾರೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಭಾರತ್ ಮಾತಾ ಕಿ. ಕಾಂಗ್ರೆಸ್ಗೆ ತಲೆನೋವಾಗ್ತಾ ಇದೆ ಇಡೀ ಇಶ್ಯೂ. ಇನ್ನೊಂದು ಕಡೆಗೆ ಬಿಜೆಪಿ ಹಲವು ಆರೋಪಗಳ ಸರಣಿಯನ್ನೇ ಮಾಡ್ತಾ ಇದೆ. ಆರೋಪಗಳ ಪೈಕಿ ಒಂದು, ಪ್ರೊಸೀಜರ್ ಅನ್ನ ಫಾಲೋ ಮಾಡಿಲ್ಲ, ಬೇಕು ಅಂತಾನೆ ಹಿಂದೂ ಕಾರ್ಯಕರ್ತರನ್ನ ಬಂಧಿಸ್ತಾ ಇದ್ದಾರೆ. ಆ ಮೂಲಕ ಆತ್ಮಸ್ಥೈರ್ಯ ಕುಗ್ಗೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ದ್ವೇಷದ ರಾಜಕಾರಣದ ಭಾಗ ಇದು. ಹೀಗಾಗಿ ನಾನೂ ಕರಸೇವಕ, ನನ್ನನ್ನೂ ಬಂಧಿಸಿ ಅನ್ನುವಂತಹ ಅಭಿಯಾನಕ್ಕೆ ನಾವು ಕರೆ ಕೊಡಲೇಬೇಕಾಗಿದೆ. ಇದು ಅನಿವಾರ್ಯ ಅನ್ನೋದು ಬಿಜೆಪಿ ನಾಯಕರ ವಾದ ಆಗ್ತಾ ಇದೆ. ನಾವು ಲೀಗಲ್ ಆಗಿ ಕೂಡ ಹೆಲ್ಪ್ ಮಾಡ್ತೀವಿ ಅವ್ರಿಗೆ. ಈಗ 20-31 ಕೇಸ್ ದಾಖಲಾಗಿದೆ ಅವ್ರ ಮೇಲೆ ಇತ್ತು ಅಂತ ಹೇಳಿದ್ರೆ ಆ ಪ್ರಕರಣದಲ್ಲಿ ಅರೆಸ್ಟ್ ಮಾಡೋ ಚಾನ್ಸಸ್ ಇತ್ತಲ್ವಾ? ಏನ್ ಮಾಡ್ತಾ ಇದ್ರು? ಮತ್ತೆ LPC ಪ್ರಕರಣಗಳಲ್ಲಿ ಅವ್ರು ಕೇಳ್ತಾರೋ ವಿಚಾರ ಇದು, ಅವ್ರ ಆರೋಪ ಇದು. ಡೀಟೇಲ್ಸ್ ಕೊಡ್ತಾರೆ ಸುನಿಲ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ. ಸುನಿಲ್, ಈಗ ಈ ಇಶ್ಯೂ ಯಾವ್ಯಾವ ಹಂತದಲ್ಲಿದೆ, ಏನೇನ್ ಡೆವಲಪ್ಮೆಂಟ್ ಇವತ್ತು ನಾವು ನಿರೀಕ್ಷೆ ಮಾಡಬಹುದು ಹುಬ್ಬಳ್ಳಿಯಲ್ಲಿ ಅಂತ? ಮಮತಾ, ಶ್ರೀಕಾಂತ್ ಪೂಜಾರಿಯ ಬಂಧನವಾದ ಬಳಿಕ ಹುಬ್ಬಳ್ಳಿಯಲ್ಲಿ ಎಲ್ಲೋ ಒಂದು ಕಡೆ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇರುವಂಥದ್ದು. ಕಾರಣ ಇದು ರಾಜಕೀಯವಾಗಿ ಈಗ ತಿರುವು ಪಡೆದಿರುವಂಥದ್ದು. ನಿನ್ನೆ ಬಿಜೆಪಿ ಠಾಣೆ ಎದುರು ಶಕ್ತಿ ಪ್ರದರ್ಶನವಾಯಿತು, ಹೈ ಡ್ರಾಮಾವೇ ನಡೀತು. ಅವರನ್ನು ಬಂಧಿಸಿ ಬಿಡುಗಡೆಗೊಳಿಸುವಂಥ ಕೆಲಸಕ್ಕೆ ಪೊಲೀಸರು ಮುಂದಾದರು. ಇವತ್ತು ಇವಾಗ ಕಾಂಗ್ರೆಸ್ ಬೀದಿಗಿಳಿದು ಹೋರಾಟ ನಡೆಸಲು ಮುಂದಾಗಿರುವಂಥದ್ದು. ಯಾಕಂದರೆ ಕಾಂಗ್ರೆಸ್ಗೆ ಒಂದು ಏನಾದರೂ ತಪ್ಪು ಬೇಕಿತ್ತು. ನಿನ್ನೆ ಬಿಜೆಪಿಯ ನಾಯಕರು ಸಾಕಷ್ಟು ಆರೋಪಗಳನ್ನು ಸಿದ್ದರಾಮಯ್ಯ ವಿರುದ್ಧ ಮಾಡಿದರು. ಅದರಲ್ಲಿ ಕೆಲವೊಂದಿಷ್ಟು ಶಬ್ದಗಳನ್ನು ಬಳಕೆ ಮಾಡಿದರು. ಸೊ ಹೀಗಾಗಿ ಇದೇ ಒಂದು ಕಾರಣವಿಟ್ಟುಕೊಂಡು ಇವತ್ತು ಕಾಂಗ್ರೆಸ್ ಒಟ್ಟು 3 ಕಡೆ ಪ್ರತಿಭಟನೆ ನಡೆಸಲಾಗಿದೆ. ಒಂದು ಶಹರಪೋಣೆ ಠಾಣೆ ಎದುರು, ಮತ್ತೊಂದು ಸಬರ್ಬನ್ ಪೊಲೀಸ್ ಸ್ಟೇಷನ್ ಎದುರು, ಮತ್ತೊಂದು ಹಳೆ ಹುಬ್ಳಿ ಸ್ಟೇಷನ್ ಎದುರು ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ರೀಸನ್ ಏನಂದ್ರೆ, ನಿನ್ನೆ ಯಾರೆಲ್ಲ ಸಿದ್ದರಾಮಯ್ಯ ವಿರುದ್ಧ ಅವಹೇಳನಕಾರಿ ಮಾತಾಡ್ತಾರೆ ಅವ್ರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹಾಕಬೇಕು ಅನ್ನೋ ಮುಖಾಂತರ ದೂರನ್ನು ಕೂಡ ನೀಡ್ತಾ ಇದ್ದಾರೆ. ಮತ್ತೆ ಬಿಜೆಪಿಗೆ ಟಾಂಗ್ ಕೊಡುವ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಮತ್ತೊಂದು ಪೂರಕ ಅಂಶ ಅಂದ್ರೆ, ಶ್ರೀರಾಮ್ ಸೇನೆಯು ಈಗ ಫೀಲ್ಡ್ಗಿಳಿದಿದ್ದು ಇವತ್ತು ಪ್ರಮೋದ್ ಮಾತಲಿಕ್ ಅವರು 11 ಗಂಟೆಗೆ ಶ್ರೀಕಾಂತ್ ಪೂಜಾರಿ ಅವರ ಒಂದು ನಿವಾಸಕ್ಕೆ ಭೇಟಿ ನೀಡಿ ಅವರ ಕುಟುಂಬಸ್ಥರಿಗೆ ಒಂದು ಸಾಂತ್ವನವನ್ನ, ಧೈರ್ಯವನ್ನ ಹೇಳ್ತಾ ಇದ್ದಾರೆ. ಸೊ ಇದು ಎಲ್ಲೋ ಒಂದ್ ಕಡೆ ಇದು ಸದ್ಯಕ್ಕೆ ನಿಲ್ಲುವಂತ ಹಂತಕ್ಕೆ ಬಂದು ತಲುಪಿಲ್ಲ, ಇನ್ನು ಜಾಸ್ತಿನೇ ಆಗ್ತಾ ಇದೆ. ಇನ್ನು ಡೆಡ್ ಲೈನ್ ಕೂಡ ಇದೆ. 9ನೇ ತಾರೀಕಿನೊಳಗಾಗಿ ಏನು ಅಮಾನತನ್ನು ಮಾಡಬೇಕು ಇನ್ಸ್ಪೆಕ್ಟರ್ನ ಮತ್ತು ಶ್ರೀಕಾಂತ್ ಪೂಜಾರಿ ಅವರನ್ನ ಸರ್ಕಾರವೇ ಬಿಡಿಸಬೇಕಂತ ಬಿಜೆಪಿಯರ ಒಂದು ಡಿಮ್ಯಾಂಡ್ ಏನಿದೆ ಅದು ಕೂಡ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಸದ್ಯ ಹುಬ್ಬಳ್ಳಿಯಲ್ಲಿ ರಾಜಕೀಯ, ಪೊಲೀಸರು ಮತ್ತು ಶ್ರೀಕಾಂತ್ ಪೂಜಾರಿ ಅವರ ಚರ್ಚೆ ಜೋರಾಗಿರುವಂತದ್ದು. ಮಮತಾ, ಧನ್ಯವಾದ ಸುನಿಲ್ ತಮ್ಮ ಮಾಹಿತಿಗಾಗಿ.